ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗಲೇ ಸಿಟಿ ರೌಂಡ್ಸ್ ಮಾಡಿದ್ದಾರೆ, ಅಧಿಕಾರಿಗಳ ಸಭೆ ಮಾಡಿದ್ದಾರೆ, ಕೆಲಸ ಕಾರ್ಯಗಳು ನಡೀತಾ ಇದೆ, ಕೆಲಸ ಕಾರ್ಯಗಳು ಆಗುತ್ತೆ. ಕಳೆದ ವರ್ಷ ಕಳೆದ ರೆಗ್ಯುಲರ್ ಆಗಿ ಎಲ್ಲೆಲ್ಲಿ ಫ್ಲಡ್ ಆಗ್ತಾ ಇತ್ತು ಆ ಏರಿಯಾಗಳಲ್ಲಿ ಸಮಸ್ಯೆ ಬಗೆಹರಿದಿದೆ. ಈ ಬಾರಿ ಹೊಸದಾಗಿ ಕೆಲವು ಏರಿಯಾಗಳಲ್ಲಿ ಪ್ರಾರಂಭ ಆಗಿದೆ. ಅದು ಭಾರತೀಯ ಜನತಾ ಪಕ್ಷದ ಶಾಸಕರು ನಿರಂತರವಾಗಿರುವಂತಹ ಕ್ಷೇತ್ರಗಳಲ್ಲೇ ಹೆಚ್ಚು ಆಗಿರ್ತಕ್ಕಂಥದ್ದು. ಸೊ ಅವರು ಆ ಕಡೆ ಗಮನ ಹರಿಸಿಲ್ಲ. ಇವತ್ತು ಸರ್ಕಾರಕ್ಕೆ ನೀವು ಚಾಟಿ ಬೀಸಿದಿರಿ, ಗಮನ ಹರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದನ್ನ ಬಗೆಹರಿಸ್ತಾರೆ. ಲೋಕಸಭೆ ಚುನಾವಣೆ ಬಳಿಕ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಮತ್ತೆ ಕಾಂಗ್ರೆಸ್ಗೆ ಮುಖ ಮಾಡ್ತಾ ಇದೆಯಾ ಅಂತ. ಯಾಕಂತ ಹೇಳಿದ್ರೆ ರೈತರ ಒಡನಾಡಿ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸ್ತಾ ಇದೆ. ಯಾವ್ದ್ರ ಮೇಲೆ? ನಾನೇನೋ ಆಗೋಯ್ತು, ನೀವು ಗಲಾಟೆ ಮಾಡಿದ್ ನೋಡ್ಬಿಟ್ಟು ನೀವ್ ಕೂಗಾಡಿದ್ ನೋಡ್ಬಿಟ್ಟು ಏನೋ ಆಗೋಯ್ತೇನೋ. ನೀವ್ ಕೂಗಿದ್ ನೋಡಿದ್ರೆ ಭಯ ಆಯ್ತು, ಕೂಗಿದ್ ನೋಡಿದ್ರೆ ನನಗೆ ಭಯ ಆಗೋಯ್ತು. ಮಾಡಿದ್ನಪ್ಪ ನೋಡಿ. ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಜೆಡಿಎಸ್ ಅಂತ ಹೋಗಿತ್ತು ಸರ್. ಎನ್ಡಿಎ ರಾಜನಾಥ್ ಸಿಂಗ್ ಅವರ ಹತ್ರ ಮನವಿ ಕೂಡ ಮಾಡಿದ್ದಾರೆ. ಅಲ್ಲಿ ಕೊರತೆ ಇದೆ, ಸೌಕರ್ಯ ಕೊರತೆ ಇದೆ, ಸರಿಯಾದಂತಹ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿಲ್ಲ, ರಫೇಲ್ ಆಗಿರ್ಬೋದು, ತೇಜಸ್ ಆಗಿರ್ಬೋದು. ಸೊ ಹಾಗಾಗಿ ನಮಗೆ ಕೊಡಿ ಅನ್ನುವಂತ ಮನವಿ ಮಾಡಿದ್ದಾರೆ. ನೋಡಿ, HAL ಸಂಸ್ಥೆ ಬಹಳ ಸುಮಾರು 50 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಅತ್ಯುತ್ತಮ ಹೆಲಿಕಾಪ್ಟರ್ಗಳನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು. ಸೊ ಬಳಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ತಂತ್ರಜ್ಞಾನಕ್ಕಾಗ್ಲಿ ಸ್ಥಳಕ್ಕಾಗ್ಲಿ ಬೇರೆ ಯಾವುದೇ ಕೊರತೆ ಇಲ್ಲ. ಅದು ಕೇಂದ್ರ ಸರ್ಕಾರ ಯಾವುದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ, ಅದು R&D ಮಾಡುವಂಥದ್ದು. ಜೊತೆಗೆ ಏನೇನು ಹೆಚ್ಚಿನ ಅನುದಾನಗಳನ್ನ, ಜೊತೆಗೆ ಆರ್ಡರ್ಸ್ ಯಾವುದ್ರ ಮೇಲೆ ಪ್ಲೇಸ್ ಮಾಡ್ತಾರೆ ಅದರ ಮೇಲೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ. ಬೆಂಗಳೂರಿನಲ್ಲಿ HAL ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಕೇಂದ್ರದವರು ಆ ತರ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾರೋ ಒಬ್ರು ಮುಖ್ಯಮಂತ್ರಿ ಕೇಳಿದ್ರು ಒಂದು ಕ್ಷಣಕ್ಕೆ HAL ನ ಎತ್ಕೊಂಡೋಗಿ ಅಲ್ಲಿ ಇಟ್ಕೊಬಿಡೋದಕ್ಕೆ ಆಟದ ಸಾಮಾನು ಅಲ್ಲ. ಸೊ ಹಂಗಾಗಿ ನಾನು ಹೇಳೋದಿಷ್ಟೇ, ಬೆಂಗಳೂರಿನ HALಗೆ ತನ್ನದೇ ಆದಂತ ಇತಿಹಾಸ. HAL ಇರ್ಬೋದು, BAL ಇರ್ಬೋದು, BHEL ಇರ್ಬೋದು, ಇವೆಲ್ಲ ಸಂಸ್ಥೆಗಳು ಒಂದು ಕಾಲದಲ್ಲಿ ಬೆಂಗಳೂರಿಗೆ ಒಂದು ಹಿರಿಮೆಯನ್ನ ತಂದಿರತಕ್ಕಂತ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳು. ಸೊ ಹಾಗಾಗಿ ಇವತ್ತು ಅವೆಲ್ಲವೂ ಕೂಡ ನಮಗೆ ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿಯನ್ನ ಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.